ಫ್ರೈಡೇ ಮಿನಿ ಲಾಗು ಈವ್ನಿಂಗ್ ನಾನು ಮಸಾಲ ಒಗ್ಗರಣೆ ಪೂರಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಪೂರಿ ಅಂತ ಐಟಮ್ಸ್ ನನಗೂ ಕೂಡ ಇಷ್ಟ ಆಗುತ್ತೆ, ಹಾಗೆ ಮನೆಯವರು ಕೂಡ ಇಷ್ಟಪಡ್ತಾರೆ. ಸೊ ಫಸ್ಟಿಗೆ ನಾನು ಪೂರಿ ಎಲ್ಲದನ್ನು ಕೂಡ ನೀಟಾಗಿ ಸೋಸ್ಕೊತಾ ಇದ್ದೀನಿ. ಪೂರಿಲೂ ಕೂಡ ಧೂಳಿರುತ್ತೆ. ಹಾಗೆ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಬೆಳ್ಳುಳ್ಳಿ, ಜೀರಿಗೆ ಹಾಗೆ 1 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಒಣಮೆಣ್ಸಿಕಾಯಿ ಇದ್ದರೆ ಒಣಮೆಣ್ಸಿಕಾಯನ್ನು ಕೂಡ ಸೇರಿಸ್ಕೋಬೋದು. ಇದನ್ನು ನೀರೇನು ಹಾಕೋದಲ್ಲ ಹಾಗೆ ನಾನು ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇನ್ನೊಂದು ಕಡೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆನೇ ಹಾಕ್ಬಿಟ್ಟು ಕಡಲೆಬೀಜನೂ ಕೂಡ ಫ್ರೈ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಅದೇ ಎಣ್ಣೆಗೆ ನಾನು ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಕರಿಬೇವು, ಸ್ವಲ್ಪ ಒಣಮೆಣ್ಸಿಕಾಯಿ ಇದಿಷ್ಟನ್ನು ಕೂಡ ಸೇರಿಸ್ಕೊಂಡು ಸ್ವಲ್ಪ ಅರಿಶಿನ ಹಾಕ್ಕೋತಾ ಇದ್ದೀನಿ. ಹಾಗೆಯೇ ಫ್ರೈ ಮಾಡ್ಕೊಂಡಿರುವಂಥ ಕಡಲೆಬೀಜ ಪುರಿ, ಹಾಗೆಯೇ ರುಬ್ಬಿಸ್ಕೊಂಡಿರುವಂಥ ಮಸಾಲೆ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಇದಿಷ್ಟನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸೂಪರ್ ಆಗಿರುವಂಥ ಮಸಾಲ ಒಗ್ಗರಣೆ ಪುರಿ ರೆಡಿಯಾಗಿ ಹೋಗುತ್ತೆ. ಸೊ ಮನೆಯವ್ರಿಗೂ ಕೂಡ ಕೊಟ್ಟು ನಾನು ಕೂಡ ತಿಂದೆ. ತುಂಬಾ ಟೇಸ್ಟಿಯಾಗಿತ್ತು. ಹಾಗೆಯೇ ಇನ್ನು ನನ್ನ ಮಗಳು ಪದೇ ಪದೇ ಫೋನ್ ಕೇಳ್ತಾಳೆ ಅಂತ ಹೇಳ್ಬಿಟ್ಟು ಪೇಂಟ್ ಮಾಡು ಅಂತ ಕೊಟ್ಟರೆ, ಸೊ ಅವಳು ಈ ರೀತಿಯಾಗಿ ಮಾಡಿ ಕೂರಿಸಿದಾಳೆ. ನನಗೆ ಡಬಲ್ ಕೆಲಸ ಕೊಡ್ತಾಳೆ. ಸೊ ಇವತ್ತಿನ ಒಂದು ಮಿನಿಲಾಗಿ ಇಷ್ಟೇ ನನ್ನ ಪೇಜ್ನ ಫಾಲೋ ಮಾಡಿ.